ಹರೇ ಶ್ರೀನಿವಾಸ. ಶ್ರೀ ಕರಿಗಿರಿದಾಸರ ರಚನೆ, ಕರಿಗಿರೀಶ ಅಂಕಿತನಾಮ. ಹಾಡಿನ ಸಾಲು: ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ ಎಂಬ ಸುಂದರವಾದ ಕೃತಿ. ಕೃಷ್ಣ 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 ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ, ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ. ದೀನವತ್ಸಲ ಸ್ವಾಮಿ ಕೃಷ್ಣ, ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ. ದೀನವತ್ಸಲ ಸ್ವಾಮಿ ಕೃಷ್ಣ, ಜ್ಞಾನಗಮ್ಯನೆ ನಿನ್ನ ಕಾಣಲು ಮನದಲ್ಲಿ, ಜ್ಞಾನಗಮ್ಯನೆ ನಿನ್ನ ಕಾಣಲು ಮನದಲ್ಲಿ. ಮುನಿವರರು ನಿತ್ಯ ಧ್ಯಾನವ ಮಾಡುವರಯ್ಯ, ಜ್ಞಾನಗಮ್ಯನೆ ನಿನ್ನ ಕಾಣಲು ಮನದಲ್ಲಿ. ಮುನಿವರರು ನಿತ್ಯ ಧ್ಯಾನವ ಮಾಡುವರಯ್ಯ, ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ. ದೀನವತ್ಸಲ ಸ್ವಾಮಿ ಕೃಷ್ಣ, ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ. ಶ್ರುತಿ ಶಾಸ್ತ್ರಗಳ ನೋದಿ ಮಥನವ ಮಾಡುವ ಮತಿ ಸಾಧನದಿಂದ ನಿನ್ನರಸುವರೋ. ಶ್ರುತಿ ಶಾಸ್ತ್ರಗಳ ನೋದಿ ಮಥನವ ಮಾಡುವ ಮತಿ ಸಾಧನದಿಂದ ನಿನ್ನರಸುವರೋ. ಪತಿತ ಪಾವನ ನಿನ್ನ ಕರುಣ ಒಂದಿಲ್ಲದಿರೆ, ಪತಿತ ಪಾವನ ನಿನ್ನ ಕರುಣ ಒಂದಿಲ್ಲದಿರೆ. ಇತರ ಸಾಧನವೆಲ್ಲ ಗತಿದೋರದೋ. ಪತಿತ ಪಾವನ ನಿನ್ನ ಕರುಣ ಒಂದಿಲ್ಲದಿರೆ, ಇತರ ಸಾಧನವೆಲ್ಲ ಗತಿದೋರದೋ. ಕೃಷ್ಣ, ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ. ದೀನವತ್ಸಲ ಸ್ವಾಮಿ ಕೃಷ್ಣ, ಏನೊಂದು ಸಾಧನವ ಅರಿಯದ ನನಗೀಗ ನೀನಾಗಿ ದಯ ಮಾಡಿ ಮೈದೋರಿದೆ. ಏನೊಂದು ಸಾಧನವ ಅರಿಯದ ನನಗೀಗ ನೀನಾಗಿ ದಯ ಮಾಡಿ ಮೈದೋರಿದೆ. ಏನು ಧನ್ಯನೋ ನಾನು ಆನಂದ ಕೆಣೆಗಾಣೆ, ಏನು ಧನ್ಯನೋ ನಾನು ಆನಂದ ಕೆಣೆಗಾಣೆ. ದಾನವಾಂತಕ ಸ್ವಾಮಿ ಕರಿಗಿರೀಶನೇ, ಏನು ಧನ್ಯನೋ ನಾನು ಆನಂದ ಕೆಣೆಗಾಣೆ. ದಾನ
ಸ್ವಾಮಿ ಕರಿಗಿರೀಶನೇ ಕೃಷ್ಣ ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ ದೀನವತ್ಸಲ ಸ್ವಾಮಿ ಕೃಷ್ಣ ಜ್ಞಾನಗಮ್ಯನೆ ನಿನ್ನ ಕಾಣಲು ಮನದಲ್ಲಿ ಮುನಿವರರು ನಿತ್ಯ ಧ್ಯಾನವ ಮಾಡುವರಯ್ಯ ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ ದೀನವತ್ಸಲ ಸ್ವಾಮಿ ಕೃಷ್ಣ ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ ಕೃಷ್ಣ 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 ಕೃಷ್ಣ. ಹರೇ ಶ್ರೀನಿವಾಸ. ಶ್ರೀ ಕರಿಗಿರಿದಾಸರು ಈ ಸುಂದರವಾದ ಕೃತಿಯಲ್ಲಿ ಶ್ರೀಕೃಷ್ಣನ ದರ್ಶನವನ್ನು ಪಡೆದು ಈ ಸುಂದರವಾದ ಸಾಲುಗಳನ್ನು ಬರೆದಿದ್ದಾರೆ ಅಂತ ಅನಿಸುತ್ತೆ. ಕರಿಗಿರಿದಾಸರು ರಚಿಸಿರುವಂತಹ ಈ ಅದ್ಭುತವಾದ ಕೃತಿಯಲ್ಲಿ ದಾಸರು ಕೃಷ್ಣನ ದರ್ಶನದಿಂದ ಪುಳಕಿತಗೊಂಡ ಒಂದು ಭಕ್ತನ ಆನಂದ ಮತ್ತು ಶರಣಾಗತಿಯನ್ನು ವರ್ಣಿಸಿದ್ದಾರೆ. ಹೇ ಭಕ್ತವತ್ಸಲ, ಹೇ ದೀನವತ್ಸಲ, ಹೇ ಪತಿತಪಾವನ ಎಂದು ಅದ್ಭುತವಾದಂತಹ ಪದಗಳನ್ನು ಬಳಸಿ ದೇವರನ್ನು ಈ ಕೃತಿಯಲ್ಲಿ ವರ್ಣಿಸಿದ್ದಾರೆ. ದೀನಬಂಧುವಾದಂತಹ ಕೃಷ್ಣನನ್ನು ಕಣ್ಣಾರೆ ಕಂಡ ಧನ್ಯತಾಭಾವ ಮತ್ತು ಮುನಿಗಳೂ ಧ್ಯಾನಿಸುವ ದೇವನ ಸಾನ್ನಿಧ್ಯದ ಭಾಗ್ಯ ಹಾಗೂ ಕರುಣಾಳು ಕೃಷ್ಣನ ಮೇಲಿನ ಅಪಾರ ಭಕ್ತಿಯನ್ನು ನಾವು ಈ ಕೃತಿಯಲ್ಲಿ ನಾವು ನೋಡಬಹುದು. ಮೊದಲನೆಯದಾಗಿ ಪಲ್ಲವಿಯಲ್ಲಿ ದಾಸರು ಏನು ಹೇಳ್ತಾರೆ ಅಂದರೆ, ನಾನು ಏನು ಪುಣ್ಯ ಮಾಡಿದ್ದೀನಪ್ಪ, ನನಗೆ ನಿನ್ನ ದರ್ಶನ ಭಾಗ್ಯ ಸಿಕ್ಕಿದೆ. ದೀನರನ್ನು ಕಾಪಾಡುವ ಹೇ ಕೃಷ್ಣ, ನಿನ್ನನ್ನು ನೋಡಲು ನಾನು ಎಂಥ ಪುಣ್ಯ ಮಾಡಿದ್ದೇನೋ. ಜ್ಞಾನದಿಂದ ಮಾತ್ರ ನಿನ್ನ ದರ್ಶನ ಭಾಗ್ಯವನ್ನು ಸಿಗುತ್ತೆ ಅಂತಾರೆ. ಜ್ಞಾನದಿಂದ ಮಾತ್ರ ತಿಳಿಯುವವನೇ ನಿನ್ನ ದರ್ಶನ ಪಡೆಯಲು ಮುನಿವರರು ಸದಾ ನಿರಂತರ ನಿತ್ಯ ಧ್ಯಾನವನ್ನು ಮಾಡ್ತಾ ಇರ್ತಾರೆ, ಧ್ಯಾನಿಸ್ತಾ ಇರ್ತಾರೆ. ಅಂಥವರಿಗೆ ಮಾತ್ರ ನೀನು ದರ್ಶನ ಭಾಗ್ಯವನ್ನು ಕೊಡ್ತೀಯಾ ಅಂತ ಅಂದ್ಕೊಂಡೆ. ಆದರೆ ನಾನು ಏನೂ ಇಂಥ ಸಾಧನೆಗಳನ್ನು ನಾನೇನೂ ಮಾಡಿಲ್ಲ, ಆದರೆ ನಿನ್ನ ದರ್ಶನ ಭಾಗ್ಯ ನನಗೆ ಸಿಕ್ಕಿದೆ. ನಾನು ಎಂಥ ಪುಣ್ಯ ಮಾಡಿದ್ದೀನಿ ಎಂದು ಈ ಪಲ್ಲವಿಯಲ್ಲಿ ಹೇಳ್ತಾರೆ. ಅನಂತರ ಮೊದಲನೆಯ ಚರಣದಲ್ಲಿ ದಾಸರು ಹೇಳ್ತಾರೆ, ಶ್ರುತಿ ಶಾಸ್ತ್ರಗಳನ್ನು ಓದಿ ಅದನ್ನು ಆ ಸಾರವನ್ನು ಆ ಅಮೃತವನ್ನು ಮಥನ ಮಾಡಿರುವಂತಹ ಪಂಡಿತರು ಅವರ ಜ್ಞಾನದಿಂದ ಮಾತ್ರ ನಿನ್ನ ದರ್ಶನವನ್ನು ಪಡೆಯಲು ಸಾಧ್ಯ ಅಂತ ನಾನು ಅಂದ್ಕೊಂಡೆ. ಆದರೆ ನಾನಿಂಥದ್ದೇನೂ ಮಾಡಿಲ್ಲ, ನಿನ್ನ ದರ್ಶನ ಭಾಗ್ಯವನ್ನು ನನಗೆ ಕಲ್ಪಿಸಿದ್ದೀಯಾ ತಂದೆ ಎಂದು ದೈನ್ಯತಾ ಭಾವದಿಂದ ಅತಿ ಧನ್ಯತಾ ಭಾವದಿಂದ ಕೂಡ ದಾಸರು ಈ ಕೃತಿಯಲ್ಲಿ ಹೇಳ್ತಾರೆ. ನಾನಿಂಥ ಸಾಧನೆಗಳು ನಾನು ಏನೇನೂ ಮಾಡಿಲ್ಲ, ಬರೀ ನಿನ್ನ ಸ್ಮರಣೆ ಎಂದು ಒಂದು ಮಾತ್ರ ನಾನು ಮಾಡಿದ್ದೇನೆ. ಆದರೆ ನಿನ್ನ ದರ್ಶನ ಭಾಗ್ಯ ನನಗೆ ಸಿಕ್ಕಿದೆ ಎಂದು ಹೇಳ್ತಾರೆ. ಅನೇಕರು ಶಾಸ್ತ್ರಗಳನ್ನು ಓದಿ ಧ್ಯಾನಿಸಿ ನಿನ್ನನ್ನು ಹುಡುಕುತ್ತಾರೆ. ಆದರೆ ಇಷ್ಟು ಹುಡುಕಿದರೂ ಕೂಡ ನಿನ್ನನ್ನು ದರ್ಶನ ಪಡೆಯಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಬೇಕು. ಅದು ಏನು ಅಂದರೆ ನಿನ್ನ ಕರುಣೆ ಒಂದು ಮಾತ್ರ ಬೇಕು. ಅದು ಒಂದು ಇದ್ದರೆ ಸಾಕಪ್ಪ, ಬೇರೆ ಯಾವುದೂ ಕೂಡ ನಮಗೆ ಮುಕ್ತಿಯ ಮಾರ್ಗ ತೋರಿಸಲು ಸಾಧ್ಯವೇ ಇಲ್ಲ. ನಿನ್ನ ಕರುಣೆ ಒಂದು ಮಾತ್ರ ಸಾಕು ಎಂದು ದಾಸರು ಹೇಳ್ತಾರೆ. ಹೇ ಪತಿತಪಾವನನೇ, ಇಂತಹ
ಪಾಮರನಿಗೆ ನಿನ್ನ ದರ್ಶನ ಭಾಗ್ಯ ಸಿಕ್ಕಿದೆ, ನಾನು ಏನು ಪುಣ್ಯ ಮಾಡಿದ್ದೀನಪ್ಪ ಅಂತ ಹೇಳ್ತಾರೆ. ಹಾಗೆ ಎರಡನೆಯ ಚರಣದಲ್ಲಿ ನಾನು ಏನು ಸಾಧನೆ ಮಾಡಿದ್ದೇನೆ, ಯಾವುದೇ ಸಾಧನೆ ವಿದ್ಯೆ ತಿಳಿಯದ ನನಗೆ ನೀನೇ ದಯೆ ತೋರಿ, ನನ್ನ ಮೇಲೆ ದಯೆ ತೋರಿ ನಿನ್ನ ದರ್ಶನ ಭಾಗ್ಯವನ್ನು ಕಲ್ಪಿಸಿದ್ದೀಯಾ ತಂದೆ. ದಾನವರನ್ನು ಸಂಹರಿಸುವವ ನೀನು, ಕರಿಗಿರೀಶನೇ ಅಂದರೆ ಹೇ ಕೃಷ್ಣನೇ ಎಂದು ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮ ಧನ್ಯವಾಯಿತು ಎಂದು ದಾಸರು ಹೇಳ್ತಾರೆ. ಈ ಕೃತಿಯಲ್ಲಿ ದಾಸರು ಹೇಳಿರುವ ಒಳಗಿನ ಅರ್ಥ ನಾವು ತಿಳ್ಕೋಬೇಕು. ಇದರಲ್ಲಿ ಏನು ಅಂದರೆ, ನಾವು ಈ ಕಲಿಯುಗದಲ್ಲಿ ನಾವು ಎಂಥ ಪುಣ್ಯಗಳು, ಯಾಕಂದರೆ ನಾವು ಮಾಡ್ತಾ ಇರುವ ಕಾರ್ಯಗಳು ಖಂಡಿತ ಬಹಳಷ್ಟು ಪಾಪಗಳು ನಾವು ಗೊತ್ತಿಲ್ಲದೆ ಮಾಡಿರ್ತೇವೆ. ಇಂತಹ ಪಾಪಗಳನ್ನು ನಾವೆಲ್ಲರೂ ಕಳೆದುಕೊಂಡು ಮುಂದಕ್ಕೆ ಹೋಗಬೇಕು, ಮೋಕ್ಷ ಮಾರ್ಗದಲ್ಲಿ ನಾವು ನಡೆಯಬೇಕು ಅಂದರೆ ಅದಕ್ಕೆ ಒಂದೇ ಒಂದು ದಾರಿ, ಹರಿನಾಮ ಸಂಕೀರ್ತನೆ, ಹರಿ ಭಜನೆ, ಹರಿನಾಮ ಸ್ಮರಣೆ ಯಾವಾಗಲೂ ನಾವು ಮಾಡ್ತಾ ಇರಬೇಕು. ಸತತ ನಾವು ಹರಿಧ್ಯಾನದಲ್ಲಿ ನಿರಂತರ ನಾವು ಮುಳುಗಿರಬೇಕು ಎಂಬುದನ್ನು ನಾವು ಈ ಕೃತಿಯಲ್ಲಿ ಗಮನಿಸಿರಬಹುದು. ಅಂದರೆ ನಾವು ಇಂಥ ಸಾಧನೆಗಳು ಯಾವುದೇ ಶಾಸ್ತ್ರಗಳು ನಾವು ಓದಲು ಸಾಧ್ಯವಿಲ್ಲ. ಆದರೆ ನಾವು ಈ ಕಲಿಯುಗದಲ್ಲಿ ಈ ಮಾನವ ಜನ್ಮದಲ್ಲಿ ನಾವು ಮಾಡಬೇಕಾಗಿರೋದು ಒಂದೇ, ಹರಿನಾಮ ಸ್ಮರಣೆ. ಈ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಹೋದರೆ ನಮಗೆ ಎಲ್ಲೋ ಒಂದು ಕಡೆ ದೇವರ ದರ್ಶನ ಖಂಡಿತ ಆಗುತ್ತೆ ಅನ್ನೋದರಲ್ಲಿ ಸಂದೇಹವಿಲ್ಲ. ಖಂಡಿತ ದೇವರ ದರ್ಶನ ಆಗತ್ತೆ. ನಾವು ಆ ರೀತಿಯಲ್ಲಿ ಸಾಧನೆ ಮಾಡಬೇಕು, ಅದೇ ನಮ್ಮ ಮುಕ್ತಿಗೆ ಮಾರ್ಗ ಎಂಬುದನ್ನು ನಾವು ಒಳಗಿನ ಅರ್ಥ, ಈ ಹಾಡಿನ ಈ ಕೃತಿಯ ಸಾಲುಗಳ ಒಳಗಿನ ಅರ್ಥವನ್ನು ನಾವು ತಿಳ್ಕೊಂಡ್ರೆ ಈ ಭಾವ ನಮಗೆ ತಿಳಿಯುತ್ತೆ ಅಂತ ನಾನು ಹೇಳುತ್ತೇನೆ. ಇದೇ ರೀತಿ ನಾವು ಹರಿನಾಮ ಸ್ಮರಣೆಯನ್ನು ಸದಾ ಮಾಡುತ್ತಾ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಧನ್ಯವಾದಗಳು.